ಹೊಸ ವರ್ಷದ ಸಂಭ್ರಮದಲ್ಲಿದ್ದಂತಹ ರಾಜ್ಯದ ಜನತೆಗೆ ಈಗಾಗಲೇ ರಾಜ್ಯ ಸರ್ಕಾರ ಒಂದು ಶಾಕ್ ನೀಡಿರುವಂತಹದ್ದು ಏನಂತಂದ್ರೆ ಇಂದಿನಿಂದ ಅಂದ್ರೆ ಜನವರಿ 5ನೇ ತಾರೀಕಿನಿಂದ ಬಸ್ ಪ್ರಯಾಣ ದರದಲ್ಲಿ ಏರಿಕೆ ಆಗಿರುವಂತದ್ದು 15% ಏರಿಕೆ ಆಗಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ಮಹಿಳೆಯರಿಗೆ ಫ್ರೀ ಬಸ್ ನೀಡ್ತಾ ಇದ್ದಾರೆ, ಇನ್ನೊಂದು ಕಡೆ ಪುರುಷರಿಗೆ ಬೆಲೆ ಏರಿಕೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗ್ತವೆ ಅನ್ನುವಂಥದ್ದು. ಸೊ ನಾನು ಏನು ಮೆಜೆಸ್ಟಿಕ್ ನಲ್ಲಿರುವಂತಹ KSRTC ಬಸ್ ಸ್ಟಾಪ್ ಅಲ್ಲಿ ಇದ್ದೀನಿ. ಇಲ್ಲಿರುವಂತಹ ಸಾರ್ವಜನಿಕರನ್ನೇ ಮಾತಾಡ್ತಾ ಹೋಗ್ತೀನಿ, ಏನೆಲ್ಲ ಸಮಸ್ಯೆ ಆಗುತ್ತೆ, ಅದ್ರ ಜೊತೆಗೆ ಕಂಡಕ್ಟರ್ಸ್ಗಳಿಗೆ ಏನೆಲ್ಲ ಸಮಸ್ಯೆ ಆಗುತ್ತೆ, ಚಿಲ್ಲರೆ ಸಮಸ್ಯೆ ಎಷ್ಟನ್ನ ಅವರು ಅನುಭವಿಸ್ತಾರೆ ಅನ್ನುವಂಥದ್ದನ್ನ ನಾನು ಕೇಳ್ತಾ ಹೋಗ್ತೀನಿ. ಸೊ ಈಗಾಗಲೇ ಏನು ಇವತ್ತು ಬೆಳಿಗ್ಗೆಯಿಂದಲೇ ಪ್ರಯಾಣ ಆರಂಭಿಸಿರುವಂಥ ಸಾರ್ವಜನಿಕರು ನಮ್ಮ ಜೊತೆಗಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ನಾನು ಡ್ರೈವರ್ ಅವ್ರನ್ನ ಕೂಡ ಈಗಾಗಲೇ ಮಾತಾಡ್ಸೋಕೆ ಪ್ರಯತ್ನ ಪಡ್ತೀನಿ. ಸರ್, ಇವತ್ತು ಅಂದರೆ ಬೆಳಿಗ್ಗೆಯಿಂದಲೇ ನೀವು ಪ್ರಯಾಣನ ಆರಂಭ ಮಾಡಿದ್ದೀರಾ, ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಏನು ಹೇಳ್ತಾ ಇದ್ದಾರೆ ಸರ್? ಸಾರ್ವಜನಿಕರು ಅಂದರೆ ಅದು ಚರ್ಚೆ ಆಗ್ತದೆ, ರೇಟ್ ಎಲ್ಲ ಜಾಸ್ತಿ ಮಾಡಿದರು, ಇದೇ ಅಂತ ಅಲ್ಲ, ಪ್ರತಿಯೊಂದು ರೇಟ್ ಜಾಸ್ತಿ ಆಗಿದೆ ಅಂತ ಮಾತಾಡ್ತಾರೆ. KSRTCಯಲ್ಲಿ ಜಾಸ್ತಿ ಮಾಡಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಇದು ನಮಗೆ ಓಡಾಡಲಿಕ್ಕೆ ಬೇಕು, ನಮ್ಮ ಬಸ್ಸು ಬೇಕು ಅಂತಂದರೆ ಅದು ಆಗಲೇಬೇಕು. ಒಂದು ಟೈರ್ ಬೆಲೆ 40,000 ಇದೆ, ಒಂದು ಟೈರು. ಅದು ಏನಿಲ್ಲ, ಒಂದು 40-50,000 ಓಡಿಸ್ಬೋದು. ಮತ್ತು ಪುನಃ ನಮಗೆ ಟೈರ್ ಬೇಕಾ? ಟೈರೇ ಇಲ್ಲ ಅಂದರೆ ಬಸ್ ಹೇಗೆ ಮುಂದೆ ಹೋಗ್ತದೆ? ಇದು ನಮಗೆ ಕಂಪಲ್ಸರಿ, ಇದು ಒಳ್ಳೆಯದಂತ ನಮ್ಮ ಅನಿಸಿಕೆ. ಸರ್, ಈ ಅಂದರೆ ಏನು ಬೆಲೆ ಹೆಚ್ಚಳ ಮಾಡಿದ್ದಾರೆ ಪ್ರಯಾಣಿಕರ ಬೆಲೆ, ಇದರಿಂದ ನಿಮಗೆ ಏನಾದರೂ ಸಹಾಯ ಆಗುತ್ತಾ, ಹೇಗೆ ಸರ್? ನಮಗೆ ಹೇಗೆ ಸಹಾಯ ಆಗ್ತದೆ ಅಂದರೆ, ಈಗ ATM ಮಿಷಿನ್ನು ಹೊಸತು ಬಂದಿದೆ, ಚಿಲ್ಲರಿಗೆ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ. ಕೆಲವೊಂದು ಹಳ್ಳಿ ಜನಗಳು ಇರುವಾಗ ಅವ್ರಿಗೆ ಗೊತ್ತಿರಲ್ಲ. ಈಗೆಲ್ಲ ಗೂಗಲ್ ಪೇಲೆಲ್ಲ ಸ್ಕ್ಯಾನ್ ಮಾಡಿದರೆ ಅದರಲ್ಲಿ ಚಿಲ್ಲರೆ ಸಮಸ್ಯೆ ಅಷ್ಟೊಂದು ಇನ್ನೇನಿಲ್ಲ. ನಮ್ಮ ಇದು ಈಗ ಕಂಡಕ್ಟರ್ ಬರ್ತಾರೆ, ಅವರು ಮಿಷಿನಲ್ಲಿ ಗೊತ್ತಾಗ್ತದೆ, ಈಗ ಮೊಬೈಲಲ್ಲಿ ಸ್ಕ್ಯಾನ್ ಮಾಡ್ಬೋದು. ಕೆಲವೊಂದು ಪರ್ಸೆಂಟ್, 1-2% ಹಳ್ಳಿ ಜನಗಳಿಗೆ ಗೊತ್ತಿಲ್ಲ, ಆಗ ಒಂದು ಕಿರಿಕಿರಿ ಆಗ್ತದೆ. ಅದು ಮಾಮೂಲಿ, ನಮ್ಮ ಡ್ಯೂಟಿಯಲ್ಲಿ ಮಾಮೂಲಿ. ಸೊ ಇಲ್ಲಿ ಅಮ್ಮ ಇದ್ದಾರೆ, ಅಮ್ಮ ಇಡ್ಲಿ ತಿಂತಿದ್ದೀರಾ, ಏನು ಹೇಳ್ತೀರಾ? ಯಾಕಂದರೆ ನೀವು ಫ್ರೀಯಾಗಿ ಓಡಾಡ್ತೀರಾ, ನಿಮ್ಮ ಮನೆಯಲ್ಲಿರುವಂಥ ಪುರುಷರು ಪೇ ಮಾಡಿ ಆದರೂ ಡಬಲ್ ಪೇ ಮಾಡಿ ಹೋಗ್ತಾರೆ, ಏನು ಹೇಳ್ತೀರಾ? ಇದು ಒಳ್ಳೇದಾ ಕೆಟ್ಟದ್ದು ಅನ್ಸುತ್ತಾ ಸರ್? ನೀವೇನು ಹೇಳ್ತೀರಾ ಸರ್? ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ. ಹೆಚ್ಚಿಗೆ ಮಾಡಿ ಈಗ ಮಾಡಿದ್ರೆ ಏನು ತಪ್ಪು? ಅವರೆಲ್ಲ ನಿರ್ಧಾರ ಸರಿಯಾಗಿ ತಗೋತಾರೆ. ಯಾರಿಗೆ ನಾವು ಮನೆಯವರಿಗೆ 500 ರೂಪಾಯಿ 1000 ರೂಪಾಯಿ ಕೊಡೋದಿಲ್ವ ಹೆಣ್ಮಕ್ಳಿಗೆ? ಅದು ನಾವು 15 ರೂಪಾಯಿ ಕೊಟ್ಟರೆ ಏನು ತೀರ್ತು? ಏನೂ ತಪ್ಪು ಹಾಕಲ್ಲ. ಡ್ರೈವರ್ ಕಂಡಕ್ಟರಿಗೆ ಸಂಬಳ ಕೊಡಬೇಡ್ದಾ? ಕೊಡ್ಬೇಕು ತಾನೆ. ಎಲ್ಲರಿಗೂ ಅರ್ಥ ಮಾಡ್ಕೋಬೇಕು. ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ, ವಯಸ್ಸಾರಾದರೆ ಈಗ ನಮಗೆ ಫ್ರೀ ಕೊಡೋದ್ರೆ ಯಾರು ಕೊಡ್ತಾರೆ? ಒಂದು 10 ರೂಪಾಯಿ ಫ್ರೀ ಕೊಡ್ತಾರೆ, ಕೊಡಲಿ. ಈ ಡ್ರೈವರ್ ಏನು ಅವ್ರ ಮನೆಯಿಂದ ತತ್ತಾರ? ಸಿದ್ದರಾಮಯ್ಯ ಯಾರೂ ತರೋದಲ್ಲ ಮನೆಯಿಂದ. ಅವ್ರು ಮಾಡೋದೆಲ್ಲ ನಿರ್ಧಾರ ಸರಿಯಾಗಿದೆ, ನಮಗೆ ಎಷ್ಟು ಗೊತ್ತು. ಏನು ಹೇಳಬೇಕು ಅಂದರೆ, ಇಲ್ಲಿ ಕಿತ್ತಿ ಅಲ್ಲಿ ಕೊಡ್ತಾ ಇದ್ದಾರೆ, ಇನ್ನು ಫ್ರೀ ಕೊಟ್ಟು ಏನು ವ್ಯತ್ಯಾಸ? ಏನಕ್ಕೆ ಫ್ರೀಸ್ ಕೊಡ್ತಾ ಇದ್ದೀರಾ? ಸ್ಟಾಪ್ ಮಾಡಿ, ಕೆಲಸ ಕೊಡಿಸ್ರಿ ಫಸ್ಟು ಜನಗಳಿಗೆ. ಕೈಯಲ್ಲಿ ದುಡಿಯೋ ಕೆಲಸ ಕೊಡಿ. ಒಂದಷ್ಟು ಜನ ಇದಕ್ಕೆ ಪರವಾಗಿದ್ರೆ, ಇನ್ನೊಂದಷ್ಟು ಜನದ ಇದರ ವಿರುದ್ಧವಾಗಿರುವಂತಹದ್ದು. ಯಾಕಂತಂದ್ರೆ ಇದು ಬೇಡ ಅನ್ನುವಂತಹ ಮಾತನ್ನ ಕೂಡ ಇವ್ರು ಅಂದ್ರೆ ಸಾರ್ವಜನಿಕರು ಹೇಳುವಂಥದ್ದು. ಇಲ್ಲಿ ನನ್ನ ಜೊತೆಗೆ ಕಂಡಕ್ಟರ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಈಗಾಗಲೇ ಏನು ನೀವು ಬೆಳಗ್ಗೆಯಿಂದ ಈಗಾಗಲೇ ಟ್ರಿಪ್ ಹೊಡಿತಾ ಇದ್ದೀರಾ, ಸೊ ಸ್ಟಾರ್ಟ್ ಮಾಡಿದ್ದೀರಾ, ಇವತ್ತಿನಿಂದ ಬೆಲೆ ಏರಿಕೆ ಆಗ್ತಾ ಇದೆ, ಜನರ ರಿಯಾಕ್ಷನ್ ಹೇಗಿದೆ ಸರ್? ರಿಯಾಕ್ಷನು ಪರವಾಗಿಲ್ಲ ಮೇಡಮ್, ಏನು ತೀರಾ ಅಬ್ಜೆಕ್ಷನ್ಗಳು ಯಾರು ಮಾಡ್ತಾ ಇಲ್ಲ, ಸ್ಪಂದನೆ ಇದೆ, ತಗೊತಾ ಇದ್ದಾರೆ ಟಿಕೆಟು. ಯಾರು ಏನು ತೀರಾ ಯಾಕೆ ಜಾಸ್ತಿ ಏನು ಅಷ್ಟೇನು ತೀರಾ ಪ್ರೆಸರಾಗಿ ಏನು ಕೇಳ್ತಾ ಇಲ್ಲ. ನಿಮಗೆ ಚಿಲ್ಲರೆ ಸಮಸ್ಯೆ ಯಾವ ರೀತಿ ಆಗ್ತಾ ಇದೆ ಸರ್? ಯಾಕಂತಂದ್ರೆ 3 ರೂಪಾಯಿ 4 ರೂಪಾಯಿ ಜಾಸ್ತಿ ಆಗ್ತಾ ಹೋದಂತೆ ಚಿಲ್ಲರೆ ಸಮಸ್ಯೆ ಅಫ್ಕೋರ್ಸ್ ಹಾಗೆ ಆಗುತ್ತೆ. ಸೊ ಯಾವ ರೀತಿಯಾಗಿ ನಿಮ್ಗೆ ಅದ್ರ ಬಗ್ಗೆ ಸಮಸ್ಯೆ ಆಗ್ತಾ ಇರುವಂಥದ್ದು? ಈಗ ಚಿಲ್ಲರೆ ಸಮಸ್ಯೆ ಸ್ವಲ್ಪ ಕಡಿಮೆ ಆಗಿದೆ ಮೇಡಮ್. UPI ಇದು ಮಾಡಿದ್ದಾರೆ ಇದಕ್ಕೆ ATMಗೆ, ಹಾಗಾಗಿ ಚಿಲ್ಲರೆ ಸಮಸ್ಯೆ ಏನು ಬರ್ತಾ ಇಲ್ಲ. ಸೇಮ್ ಟಿಕೆಟ್ ಏನು ನಾವು ಇಶ್ಯೂ ಮಾಡ್ತೀವಿ, ಆವಾಗ UPI ಒಂದು ಇದು ಸ್ಕ್ಯಾನರ್ ಬರುತ್ತೆ ಮೇಡಮ್, ಅದು ಮೊಬೈಲಲ್ಲಿ ಸ್ಕ್ಯಾನ್ ಆದ ತಕ್ಷಣ ಟಿಕೆಟು ಆಟೋಮೆಟಿಕ್ ಬರುತ್ತೆ. ಹಾಗಾಗಿ ಚೇಂಜಿನ ಸಮಸ್ಯೆ ಅಂತ ಬರ್ತಾ ಇಲ್ಲ. ಓಕೆ ಸರ್, ಇದಕ್ಕೆ ನಿಮ್ಮ ಅಂದರೆ ಬೆಳಗ್ಗೆಯಿಂದ ಜನಸಾಮಾನ್ಯರ ಜೊತೆ ನೀವು ನೋಡಿರೋದ್ರಿಂದ ಅವರ ರಿಯಾಕ್ಷನ್ಸ್ಗಳು, ಕೆಲವೊಂದಷ್ಟು ಜನ ಬೇಡ ಇದು ಬೇಕಾಗಿರಲಿಲ್ಲ ಅಂತ ಹೇಳ್ತಾರೆ, ಇನ್ನು ಕೆಲವೊಂದಷ್ಟು ಜನ ಇಲ್ಲ ಪರವಾಗಿಲ್ಲ ನಾವು ಇದನ್ನು ಪೇ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಆ ರೀತಿ ನೋಡಿದಾಗ ಏನೆಲ್ಲ ಬಂದಿರುವಂಥದ್ದು ಸರ್? ಪರವಿರೋಧ ಇದ್ದೇ ಇರುತ್ತಲ್ಲ ಮೇಡಮ್, ಆ ಥರ ಕೆಲವರು ಅಬ್ಜೆಕ್ಷನ್ ಮಾಡ್ತಾರೆ, ಕೆಲವರು ಮಾಡ್ತಾರೆ. ಸೊ ಒಟ್ಟಾರೆಯಾಗಿ ಈಗಾಗಲೇ ಏನು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಸ್ ಪ್ರಯಾಣ ದರದಲ್ಲಿ ಹೆಚ್ಚಳ ಮಾಡಿದೆ, ಇದಕ್ಕೆ ಪರನೂ ಇದೆ ಹಾಗೆ ವಿರೋಧನೂ ಇದೆ. ಅದ್ರ ಜೊತೆಗೆ ಒಂದಷ್ಟು ಜನ ಕಂಡಕ್ಟರ್ಸ್ಗಳದ್ದು ಕೂಡ ಈಗಾಗಲೇ ಒಪ್ಪಿಗೆ ಇರುವಂಥದ್ದು, ನಮ್ಗೆ ಯಾವುದೇ ರೀತಿಯಾದಂತಹ ಚಿಲ್ಲರೆ ಸಮಸ್ಯೆ ಆಗಲ್ಲ. ಕಾರಣ ಅಂತಂದರೆ ನಮಗೆ UPI ಬಳಕೆಗೂ ಕೂಡ ಈಗಾಗಲೇ ನೀಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಒಟ್ಟಾರೆಯಾಗಿ ಸರ್ಕಾರ ಎಲ್ಲ ರೀತಿಯಾದಂತಹ ಕ್ರಮಗಳನ್ನು ಕೈಗೊಂಡು ಮುನ್ನೆಚ್ಚರಿಕೆಯಾಗಿ ಯೋಚನೆಗಳನ್ನು ಮಾಡೋದ್ರ ಜೊತೆಗೆ ಪ್ರಯಾಣದ ಬೆಲೆಯನ್ನು ಏರಿಕೆ ಮಾಡಿರುವಂಥದ್ದು ಅನ್ನುವಂಥದ್ದು ಈಗಾಗಲೇ ಗೊತ್ತಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.